Dear students, this is B.S. Suranavar from Government First Grade College, Pashapur. So friends, today I would like to go for a discussion on BCom second semester Marketing Management subject, Unit 3, Buyer Behavior. Dear students, throughout this session I am going to discuss the topics like meaning of buyer, meaning of behavior, meaning of buyer behavior and factors influencing buyer behavior. Friends, you may know the term buyer and consumer. Usually some people call consumer instead of buyer. No doubt the buyer and consumer are the two terms which are commonly used for the same purpose, but there is a little bit difference. The main difference here is buyer is a person who buys the goods or services for his own purpose or for the purpose of others, but the consumer is not like that. Consumer is a person who buys the goods for his own purpose. So that is the little bit difference between the buyer and the consumer. So friends, now let us go for a discussion about what actually mean by the buyer or the consumer. Here I am going to give a general meaning about this consumer. A consumer is a person who purchases goods or services for his own personal needs. So just I have made a very clear regarding this buyer and the consumer. ಈ ಗ್ರಾಹಕ ಅಂದರೆ ಒಬ್ಬ ವ್ಯಕ್ತಿ ಆತ ತನಗೋಸ್ಕರ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಖರೀದಿ ಮಾಡಿರುತ್ತಾನೆ, ಅಂಥವರನ್ನು ನಾವು ಗ್ರಾಹಕರು ಅಂತ ಕರಿಬಹುದು. ಹಾಗಾದರೆ ಇಲ್ಲಿ ಇನ್ನೊಂದು ಟರ್ಮ್ ಬರ್ತದೆ, ಬಿಹೇವಿಯರ್ ಅನ್ನುವಂಥದ್ದು. ಬಿಹೇವಿಯರ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದ ವೇ ಇನ್ ವಿಚ್ ಆ್ಯನ್ ಇಂಡಿವಿಜುವಲ್ ಬಿಹೇವ್ಸ್ ಆರ್ ಆ್ಯಕ್ಟ್ಸ್. ಬಿಹೇವಿಯರನ್ನು ನಾವು ಕನ್ನಡದಲ್ಲಿ ವರ್ತನೆ ಅಂತ ಕರಿತೀವಿ. ವರ್ತನೆ ಅಂತಂದರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಆ್ಯಕ್ಷನ್ ಅಥವಾ ರಿಯಾಕ್ಷನ್ ಮಾಡ್ತಾನೋ ಅದನ್ನೇ ನಾವು ಬಿಹೇವಿಯರ್ ಅಂತ ಕರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಈಗ ಬಯರ್ ಮತ್ತು ಬಿಹೇವಿಯರ್ ಇವುಗಳ ಅರ್ಥವನ್ನು ಪ್ರತ್ಯೇಕವಾಗಿ ನೋಡಿದಿರಿ. ಇವಾಗ ಬಯರ್ ಬಿಹೇವಿಯರ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಬಯರ್ ಬಿಹೇವಿಯರ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದೋಸ್ ಆ್ಯಕ್ಟ್ಸ್ ಆಫ್ ಇಂಡಿವಿಜುವಲ್ಸ್ which are directly involved in making decisions to spend their available resources. The resources are like time, money and energy in obtaining and using goods and services. ಕೊಳ್ಳುವವರ ವರ್ತನೆ ಅಂತಂದರೆ ವ್ಯಕ್ತಿಗಳು ಯಾವುದೋ ಒಂದು ವಸ್ತುಗಳನ್ನು ಅಥವಾ ಸೇವೆಗಳನ್ನು ಕೊಳ್ಳುವಾಗ ನೇರವಾಗಿ ಯಾವ ರೀತಿಯಲ್ಲಿ ವರ್ತನೆ ಮಾಡ್ತಾರೋ ಅದನ್ನೇ ನಾವು ಇಲ್ಲಿ ಗ್ರಾಹಕರ ಅಥವಾ ಕೊಳ್ಳುವವರ ವರ್ತನೆ ಅಂತ ಕರಿತೀವಿ. ಹಾಗಾದರೆ ಆ ವರ್ತನೆ ಯಾವ ಆಧಾರದ ಮೇಲೆ ಇರ್ತದೆ ಅಂತಂದರೆ, ವಸ್ತುಗಳನ್ನ ಅಥವಾ ಸೇವೆಗಳನ್ನ ಕೊಳ್ಳುವ ಸಂದರ್ಭದೊಳಗೆ ಆ ಸಮಯಕ್ಕೆ ತಕ್ಕ ಹಾಗೆ ಅಥವಾ ವಸ್ತುವಿನ ಮೌಲ್ಯಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಆ ವಸ್ತುವನ್ನು ತೆಗೆದುಕೊಳ್ಳುವಾಗ ತಾನು ಪಡುವಂತಹ ಉಪಯೋಗಿಸುವಂತಹ ಸಾಮರ್ಥ್ಯವನ್ನು ಆಧರಿಸಿ ಆ ವ್ಯಕ್ತಿ ಬಿಹೇವ್ ಮಾಡ್ತಾನೆ, ಅಂದರೆ ವರ್ತಿಸ್ತಿರ್ತಾನೆ. ಅದನ್ನೇ ನಾವಿಲ್ಲಿ ಬಯರ್ ಬಿಹೇವಿಯರ್ ಅಂತ ಕರಿಬಹುದು. ವಿದ್ಯಾರ್ಥಿಗಳೇ, ನೀವು ಈಗ ಸ್ಪಷ್ಟವಾಗಿ ಬಯರ್ ಬಿಹೇವಿಯರ್ ಅಥವಾ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಏನು ಅನ್ನೋದನ್ನು ಅರ್ಥೈಸಿಕೊಂಡಿದ್ದೀರಿ. ಹಾಗಾದರೆ ಈ ರೀತಿಯಾಗಿ ಈ ಒಬ್ಬ ಗ್ರಾಹಕ ವಸ್ತುಗಳನ್ನು ಕೊಳ್ಳಬೇಕಾದ್ರೆ ಬೇರೆ ಬೇರೆ ರೀತಿಯಾಗಿ ವರ್ತನೆ ಮಾಡ್ತಾನಲ್ಲ, ಆ ವರ್ತನೆಗೆ ಏನೆಲ್ಲ ಅಂಶಗಳು ಪ್ರಭಾವ ಮಾಡ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಂತಹ ಪ್ರಭಾವ ಮಾಡುವಂಥ ಅಂಶಗಳನ್ನ ನಾವು 5 ರೀತಿಯಲ್ಲಿ ವರ್ಗೀಕರಣ ಮಾಡ್ಬೋದು. ಒಂದು ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅನ್ನುವಂಥದ್ದು, ಅಂದರೆ ಮಾನಸಿಕ ಅಂಶಗಳು ಅಂತ. ಆ್ಯಂಡ್ ಅನದರ್ ಒನ್ ಈಸ್ ಸೋಷಿಯಲ್ ಫ್ಯಾಕ್ಟರ್ಸ್, ವಿಚ್ ಮೀನ್ಸ್ ಸೋಷಿಯಲ್ ಫ್ಯಾಕ್ಟರ್ಸ್ ಏನು ಸಾಮಾಜಿಕ ಅಂಶಗಳು. ಆ್ಯಂಡ್ ಅನದರ್ ಒನ್ ಈಸ್ ಕಲ್ಚರಲ್ ಫ್ಯಾಕ್ಟರ್ಸ್, ಸಾಂಸ್ಕೃತಿಕ ಅಂಶಗಳು. ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಆರ್ಥಿಕ ಅಂಶಗಳು. ಮತ್ತೊಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಪರಿಸರದ ಅಂಶಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಮೊದಲಿಗೆ ಈ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಮಾನಸಿಕ ಅಂಶಗಳು ಯಾವೆಲ್ಲ ಒಬ್ಬ ಕೊಳ್ಳುವವನ ಮೇಲೆ ಪ್ರಭಾವ ಮಾಡ್ತವೆ, ಅವನ ವರ್ತನೆ ಮೇಲೆ ಪ್ರಭಾವ ಮಾಡ್ತವೆ ಅನ್ನೋಂಥದ್ದು ನೋಡೋಣ. ಅಂಥದ್ರಲ್ಲಿ ಇಲ್ಲಿ
ನಾವು ಬೇರೆ ಬೇರೆ 5 ರೀತಿಯಾಗಿರ್ತಕ್ಕಂತಹ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ಗಳನ್ನ ನೋಡ್ಬೋದು. ಅಂಥದ್ರಲ್ಲಿ ಮೊದಲನೇದಾಗಿ ಮೋಟಿವೇಶನ್ ಅನ್ನುವಂಥದ್ದು, ಅಂದರೆ ಪ್ರೇರಣೆ. ವಾಟ್ ಈಸ್ ದಿಸ್ ಮೋಟಿವೇಶನ್ ಆ್ಯಕ್ಚುಲಿ? ಮೋಟಿವೇಶನ್ ಈಸ್ ದ ಡ್ರೈವಿಂಗ್ ಫೋರ್ಸ್ ವಿಚ್ ಮೇಕ್ಸ್ ದ ಪರ್ಸನ್ ಆ್ಯಕ್ಟ್. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಮೋಟಿವೇಟೆಡ್ ಬೈ ನೀಡ್ಸ್. ಆ್ಯಕ್ಚುಲಿ ಈ ಪ್ರೇರಣೆ ಅನ್ನುವಂಥದ್ದು ಏನಿದೆ, ಇದೊಂದು ಒಬ್ಬ ವ್ಯಕ್ತಿಯ ಕ್ರಿಯೆ. ಆ ಕ್ರಿಯೆಯು ಆತನ ಒಳಗಿರುವಂತಹ ಕೆಲವೊಂದಿಷ್ಟು ಅವಶ್ಯಕತೆಗಳನ್ನ ಆಧಾರವಾಗಿಟ್ಕೊಂಡು ಪ್ರೇರಣೆಗೊಳಪಟ್ಟಿರ್ತಕ್ಕಂಥದ್ದಾಗಿರ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಕೊಳ್ತಾನೆ ಅಂತಂದರೆ ಅದಕ್ಕೆ ಅವನಿಗೇನೋ ಒಂದು ಬಲವಾದ ಅಂಶ ಅವನ ಮೇಲೆ ಪ್ರಭಾವ ಬೀರಿರ್ತದೆ, ಪ್ರೇರೇಪಣೆ ಮಾಡಿರ್ತದೆ. ಅದರಿಂದಾಗಿ ಆ ವಸ್ತುವನ್ನು ಆತ ಕೊಳ್ತಿರ್ತಾನೆ. ಹಾಗೆಯೇ ಪರ್ಸೆಪ್ಷನ್ ಅನ್ನುವಂಥದ್ದು ಅಂದರೆ ಗ್ರಹಿಕೆ. ವಾಟ್ ಆ್ಯಕ್ಚುಲಿ ಮೀನ್ ಬೈ ದಿಸ್ ಪರ್ಸೆಪ್ಷನ್? ವಾಟೆವರ್ ಅ ಮ್ಯಾನ್ ಕಮ್ಸ್ ಟು ನೋ ಥ್ರೂ ಹೀಸ್ ಸೆನ್ಸ್ ಆರ್ಗನ್ಸ್ ಈಸ್ ಪರ್ಸೆಪ್ಷನ್. ಅಂದರೆ ಒಬ್ಬ ಮನುಷ್ಯ ತನ್ನ ಪಂಚೇಂದ್ರಿಯಗಳ ಮೂಲಕ ಏನೆಲ್ಲ ತಿಳಿದುಕೊಳ್ಳುತ್ತಾನೋ ಅವುಗಳನ್ನೇ ನಾವು ಗ್ರಹಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್, ಇನ್ ವಿಂಟರ್ ಮ್ಯಾನ್ ಫೀಲ್ಸ್ ಕೋಲ್ಡ್ ಆ್ಯಂಡ್ ಹಿ ಡಿಸೈಡ್ಸ್ ಟು ಪರ್ಚೇಸ್ ವುಲನ್ ಗೂಡ್ಸ್. ನೋಡಿ ಎಷ್ಟು ಮಟ್ಟಿಗೆ ಈ ಗ್ರಹಿಕೆ ಅನ್ನೋದು ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತದೆ ಅಂತಂದರೆ, ಚಳಿಗಾಲದಲ್ಲಿ ಅವನಿಗೆ ಚಳಿ ಬಹಳಷ್ಟು ತಗುಲ್ತಾ ಇದೆ ಅಂತ ತಿಳ್ಕೊಂಡು ಆ ವ್ಯಕ್ತಿ ವುಲನ್ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಮುಂದಾಗ್ತಾನೆ. ಇದು ಪರ್ಸೆಪ್ಷನ್ ಅನ್ನುವಂಥ ಒಂದು ಫ್ಯಾಕ್ಟರ್. ಇನ್ನು ಮತ್ತೊಂದು ಫ್ಯಾಕ್ಟರ್ ಇಲ್ಲಿ ಲರ್ನಿಂಗ್ ಅನ್ನುವಂಥದ್ದು, ಅಂದರೆ ಕಲಿಕೆ ಅನ್ನುವಂಥದ್ದು. ಹಾಗಾದರೆ ಕಲಿಕೆ ಅಂದರೆ ಏನು? ಲರ್ನಿಂಗ್, ಇಟ್ ಈಸ್ ಯೂಶ್ವಲಿ ವಾಟೆವರ್ ದ ಪೀಪಲ್ ಅಂಡರ್ಸ್ಟುಡ್ through their experiences. That is nothing but the learning. Through experiences, buyer acquires knowledge and skill to buy goods. ಅಂದರೆ ವಸ್ತುಗಳನ್ನ ಖರೀದಿ ಮಾಡಬೇಕಾದಾಗ ಜನರು ಏನು ಮಾಡ್ತಾರೆ, ಅವ್ರಿಗೆ ಆಲ್ರೆಡಿ ಹಿಂದೆ ಆಗಿರ್ತಕ್ಕಂಥ ಅನುಭವದ ಆದ ಮೇಲೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಹೀಗಾಗಿ ಆ ವಸ್ತುವನ್ನು ಕೊಳ್ಳುವಾಗ ಅನುಭವ ಕೂಡ ಬಹಳಷ್ಟು ಮಹತ್ವದಾಗ್ತದೆ ಅಂತ ಹೇಳ್ಕೊಳ್ಬೋದು. ದೆನ್ ಅನದರ್ ಒನ್ ಇಸ್ ಹಿಯರ್ ಬಿಲೀಫ್ ಅನ್ನುವಂಥದ್ದು. ಬಿಲೀಫ್ ಅಂದರೆ ನಂಬಿಕೆ. ಬಿಲೀಫ್ ಈಸ್ ಎ ಒಪಿನಿಯನ್ ಪೊಸೆಸ್ಡ್ ಬೈ ಎ ಮ್ಯಾನ್ ವಿತ್ ರಿಗಾರ್ಡ್ ಟು ಆ್ಯನ್ ಐಡಿಯಾ ಆರ್ ಅಬ್ಜೆಕ್ಟ್. ಪ್ರತಿಯೊಬ್ಬ ವ್ಯಕ್ತಿ ಒಂದು ರೀತಿಯಾಗಿರ್ತಕ್ಕಂತಹ ನಂಬಿಕೆಯನ್ನು ಹೊಂದಿರ್ತಾನೆ. ಆ ನಂಬಿಕೆಯು ಅವನ ಕಲ್ಚರ್, ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವನ ಟ್ರೆಡಿಷನ್ಸ್, ಸೊ ಹಲವಾರು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಆ ಒಂದು ನಂಬಿಕೆ ಅವನಲ್ಲಿ ಇದ್ದಿರ್ತದೆ. ಅದಕ್ಕೊಂದು ಎಕ್ಸಾಂಪಲ್ ನಾವು ಇಲ್ಲಿ ಹೇಳ್ಬೋದು. ಎ ಮ್ಯಾನ್ ಮೇ ಬಿಲೀವ್ಸ್ ದ್ಯಾಟ್ ಟೇಕಿಂಗ್ ನಾನ್ ವೆಜ್ ಮೇಕ್ಸ್ ಮ್ಯಾನ್ ಕ್ರೂಯಲ್. ಬಹುಶಃ ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಉದಾಹರಣೆ ಇದು ನಂಬಿಕೆಗೆ. ಕೆಲವು ಜನರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಅವರೊಂದು ನಂಬಿಕೆ ಅಂದ್ಕೊಂಡಿದ್ದಾರೆ ಅನ್ನೋಕ್ಕಿಂತ ಅದೊಂದು ನಂಬಿಕೆ ಏನು ಅಂತಂದರೆ, ಮಾಂಸಾಹಾರವನ್ನು ಸೇವನೆ ಮಾಡೋದ್ರಿಂದ ಜನರು ಕ್ರೂರಿಗಳಾಗುತ್ತಾರೆ ಅನ್ನುವಂಥ ಒಂದು ನಂಬಿಕೆ. ಆ ಕಾರಣಕ್ಕಾಗಿ ಆ ಮಾಂಸಾಹಾರವನ್ನು ತ್ಯಜಿಸಿರುತ್ತಾರೆ. ಸೊ ಎಸ್, ಎಕ್ಸಾಕ್ಟ್ಲಿ, ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಇಸ್ ರಿಯಲಿ ಇನ್ಫ್ಲುಯೆನ್ಸಿಂಗ್ ಆನ್ ದ ಕನ್ಸ್ಯೂಮರ್ ಬಿಹೇವಿಯರ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ influencing factor here is the personality. Personality is made up of qualities, various qualities like self-confidence, boldness, shyness, creativity, friendliness, adaptability, and so on and so forth. One example can be quoted here. A bold young man prefers to buy jeans and t-shirts. Likewise, a shy man always prefers to buy traditional clothes. This is the best example for the personality. So friends, these are the psychological factors which are influencing on the buyer behavior. Like this, there are some social factors. Of that, one is social group. As far as the social groups are concerned, these are here usually we can say that people always are in groups. As you can say that the human being is a social animal. He is not apart from a particular group. He is having so many social, economic or professional groups like a family, friend circle, classmates, and so on and so forth. One example can be quoted for the reference group which really influences on the consumer behavior. A man purchases Samsung A50 mobile because of his friend's suggestion.
is the best example for the reference group. And the next factor which influences on the consumer here is the family. Here usually family size, structure, culture usually influences the buyer's brand preferences. ಕುಟುಂಬ ಅನ್ನುವಂಥದ್ದು ಆ ಕುಟುಂಬದ ಆಕಾರ ಅಥವಾ ರಚನೆ ಅಥವಾ ಆ ಕುಟುಂಬದ ಸಂಸ್ಕಾರ ಇವೆಲ್ಲ ಆ ಕುಟುಂಬದಲ್ಲಿರ್ತಕ್ಕಂತಹ ಜನರ ವಸ್ತುಗಳು ಖರೀದಿಯ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು. ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೋಟ್ ಮಾಡ್ಬೋದು. A housewife decides to buy cosmetics, jewelry, interior decorations, etc. While a man in a family always prefers to buy car, building like this. This is how the family influences on the consumer behavior or the buyer behavior. And another important social factor here is the role and status. The status, that it is nothing but ಇದಕ್ಕೆ ನಾವು ಕನ್ನಡದಲ್ಲಿ ಪಾತ್ರ ಮತ್ತು ಸ್ಥಾನಮಾನ ಅಂತ ಹೇಳ್ತೀವಿ. ಈ ಸ್ಥಾನಮಾನ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತಂದರೆ, ಒಬ್ಬ ವ್ಯಕ್ತಿ ಯಾವ ಸ್ಥಾನಮಾನದಲ್ಲಿದ್ದಾನೋ ಅಥವಾ ಯಾವ ಪ್ರವೃತ್ತಿಯಲ್ಲಿ ಆತ ಪಾಲ್ಗೊಂಡಿದ್ದಾನೋ ಅದನ್ನು ಆಧಾರವಿಟ್ಕೊಂಡು ಆತನ ಕೊಳ್ಳುವ ವರ್ತನೆ ನಡೀತಿರ್ತದೆ. ಇದಕ್ಕೊಂದು ಎಕ್ಸಾಂಪಲ್ ನಾವು ಕೋಟ್ ಮಾಡ್ಬೋದು. A man working in MNCs may prefer to buy branded dresses and expensive watch like that, or luxurious car, and he prefers to enjoy the long rides like this. This is what the role and status which influences on the consumer behavior. And occupation is also a factor which influences on the consumer behavior. Occupation, for this purpose I can quote one example. Buying behavior of a doctor is different from a teacher. Yes, definitely. ಡಾಕ್ಟರ್ ಕೊಳ್ಳುವ ವರ್ತನೆ ಬೇರೆ ಇರ್ತದೆ ಮತ್ತು ಟೀಚರನ್ನು ಕೊಳ್ಳುವ ವರ್ತನೆ ಬೇರೆ ಥರನೇ ಇರ್ತದೆ. ಯಾಕೆಂದರೆ ಅವರ ಆಕ್ಯುಪೇಷನ್ ಅದಕ್ಕೆ ಕಾರಣ ಆಗಿರ್ತದೆ. ಡಾಕ್ಟರ್ ಕೊಳ್ಬೇಕಾದ್ರೆ ಕೆಮಿಕಲ್ಸ್ ಮೆಡಿಸಿನ್ಸ್ಗಳನ್ನ ಕೊಳ್ಳುವಂಥದ್ದನ್ನೆಲ್ಲ ಮಾಡ್ತಿರ್ತಾರೆ. ಅದೇ ಥರ ಒಬ್ಬ ಟೀಚರ್ ಕೊಳ್ಬೇಕಾಗಿತ್ತಂದ್ರೆ ಡಸ್ಟರ್, ಚಾಕ್ಸ್, ಬೋರ್ಡ್ಸ್ ಈ ರೀತಿಯಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ನೋಡ್ತಿರ್ತಾನೆ. ಹೀಗಾಗಿ ಅವರ ವೃತ್ತಿಯೂ ಕೂಡ ಅಥವಾ ಅವರ ಉದ್ಯೋಗವೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ ಇಲ್ಲಿ ಇರ್ತದೆ ಅಂತ ಹೇಳ್ಕೊಳ್ಬಹುದು. ಹಾಗೆಯೇ ಇನ್ನೊಂದು ಫ್ಯಾಕ್ಟರ್ ಇಲ್ಲಿ ಕಲ್ಚರಲ್ ಫ್ಯಾಕ್ಟರ್ಸ್ ಅನ್ನುವಂಥದ್ದು, ಸಾಂಸ್ಕೃತಿಕ ಅಂಶಗಳು. ಅಲ್ಲಿ ಕಲ್ಚರ್ ಅನ್ನುವಂಥದ್ದು ಅಂದರೆ ಸಂಸ್ಕೃತಿ ಅನ್ನುವಂಥದ್ದು. Culture is a buying habit. I can say that culture is a tradition. It is nothing but a tradition. ಸಂಸ್ಕೃತಿ ಅನ್ನುವಂಥದ್ದು ಭಾಳಷ್ಟು ಹಿಂದಿನಿಂದ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು. ಇದು ಕಂಟಿನ್ಯೂಸ್ ಆಗಿ ಬದಲಾವಣೆಗೊಳಪಡ್ತಾ ಬಂದಿರತಕ್ಕಂಥದ್ದು. Buying habits are naturally influenced by the culture. Definitely. I can quote one example for this. Food habits and dresses are influenced by culture. You may know that Americans prefers to buy different dresses from the Indians. Indian dress culture is different from American dress culture. And also the food habits of Chinese are different from Indians. So this is an example can be quoted for the culture. And even the subculture also influences on the consumer behavior. The cultures like nationality, racial groups, geographical groups. So these are the few important things which comes under the subculture. Nationality here means we can say that Indian, American, Chinese, like this. These are the subcultures. Subcultures like racial groups, the black, white man, like this. Geographical groups like North India, South India, Western India, Eastern India, like this. So these are the subcultures which also influences on the consumer buying behavior. And the social classes are also influencing on the consumer behavior. The social classes like upper class, mid class, lower class. So we can quote on an example for this. A family from higher class may wish to eat in 5-star hotel, but lower class may not. It depends upon their the paying capacity.
So such things will happen. Likewise, this lifestyle is also a part of the cultural factor which also influences on the consumer behavior. A person buying his clothes from Raymond's is nothing but a lifestyle. Few people are having their own lifestyle. They're going to buy a particular branded products only. So there's nothing but their lifestyle. So which also influences on the consumer behavior. Likewise, we have economic factors like personal income. Personal income or the own income of a people influences the buyer as higher the income, larger the purchases. If I am having more amount of money, then definitely I am going to buy more. But if I am having a less amount of money or less income, then definitely or I am sure that I will not buy more than my income limit. Likewise, family income also influences on the consumer behavior. A person may spend more than his income if other family members' income is higher. So it is definitely truly said that ಒಂದು ಕುಟುಂಬದ ಆದಾಯ ಒಬ್ಬ ವ್ಯಕ್ತಿಯಿಂದಲೂ ಕೂಡಿದೆಯೋ ಅಥವಾ ಹಲವಾರು ವ್ಯಕ್ತಿಗಳಿಂದ ಆ ಕುಟುಂಬದ ಆದಾಯ ಇದೆಯೋ ಅನ್ನೋದು ಮಹತ್ವದ್ದಾಗ್ತದೆ. ಒಂದು ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚಿಗೆ ಜನ ಆದಾಯದ ಮೂಲವಾಗಿ ಆಗಿದ್ದರು ಅಂತಂದರೆ ಆವಾಗ ಸಹಜವಾಗಿಯೇ ಕಡಿಮೆ ಆದಾಯ ಇರ್ತಕ್ಕಂಥ ವ್ಯಕ್ತಿ ಕೂಡ ಹೆಚ್ಚಿನ ಖರ್ಚನ್ನು ಮಾಡೋಕ್ಕೆ ಬಯಸ್ತಾನೆ. ಹಾಗೆಯೇ ಇನ್ಕಮ್ ಎಕ್ಸ್ಪೆಕ್ಟೆನ್ಸಿ, ಆದಾಯದ ನಿರೀಕ್ಷೆ ಇರುವಂಥವರು, ಫ್ಯೂಚರ್ದಲ್ಲಿ ಏನೋ ಇನ್ಕಮ್ ಬರ್ತದಪ್ಪ ಅಂತ ಅನ್ನೋದಾದರೆ ಆವಾಗ ನಾವು ಈಗಲೇ ಖರ್ಚನ್ನು ಹೆಚ್ಚು ಮಾಡೋಕ್ಕೆ ನೋಡ್ತಿರ್ತೀವಿ. ಅದೇ ಒಂದು ಮುಂದೆ ಆದಾಯ ಕಡಿಮೆ ಆಗೋದಿದೆಯಪ್ಪ ಅನ್ನೋಂಗೆ ಅನಿಸಿತ್ತು ಅಂತಂದರೆ ಆವಾಗ ನಾವು ನಮ್ಮ ಖರ್ಚನ್ನು ಇತಿಮಿತಿ ಒಳಗೆ ಇಟ್ಕೊಳ್ಳೋಕೆ ನೋಡ್ತಿರ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಲಾಕ್ಡೌನ್ ಅಂತ ಹೇಳ್ಬೋದು. Lockdown is the best example for this factor, where people reducing their spending due to possibility of reduction in future income. So friends, likewise credit facilities are also truly influencing on the buying behavior of the person. Liquid assets like cash in hand, cash at bank, marketable securities are really influencing more on the person to buy more and more than the person having more amount of fixed assets. ಕೆಲವೊಂದು ಜನರು ಸಾಕಷ್ಟು ಅಮೌಂಟನ್ನು ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲ್ಯಾಂಟ್, ಮೋಸ್ಟ್ಲಿ ಇಂಥವುಗಳೆಲ್ಲ ಹೂಡಿಕೆ ಮಾಡಿರ್ತಾರೆ. ಆದರೆ ಕಡಿಮೆ ಲಿಕ್ವಿಡ್ ಅಸೆಟ್ಗಳಿದ್ದು ಅಂತಂದರೆ ಆವಾಗ ಅಧಿಕ ಸ್ಥಿರಾಸ್ತಿಗಳನ್ನು ಹೊಂದಿರತಕ್ಕಂಥವರು ಹೆಚ್ಚಿನ ಖರ್ಚುಗಳನ್ನು ಮಾಡೋಂಗಿಲ್ಲ. ಸೊ ಇದು ಬಹಳಷ್ಟು ಮಹತ್ವದ್ದು ಅಂತ ಹೇಳ್ಬೋದು. ಇನ್ನೊಂದು ಕ್ರೆಡಿಟ್ ಫೆಸಿಲಿಟಿ ಅನ್ನುವಂಥದ್ದು. ಕ್ರೆಡಿಟ್ ಫೆಸಿಲಿಟಿ ಯೂಶ್ವಲಿ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಬ್ಯಾಂಕ್ಗಳು ಅಥವಾ ಹಣಕಾಸಿನ ಸಂಸ್ಥೆಗಳು ಸಾಕಷ್ಟು ಪ್ರಮಾಣದಲ್ಲಿ ಕ್ರೆಡಿಟ್ ಫೆಸಿಲಿಟಿಗಳನ್ನು ಕೊಡ್ತಾ ಇದ್ದಾವೆ. ಅದರಿಂದ ಜನರ ಕೊಳ್ಳುವಿಕೆ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ನನ್ನ ಇನ್ಕಮ್ ಲಿಮಿಟ್ ಒಂದು ವರ್ಷಕ್ಕೆ 5 ಲಕ್ಷ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ನಾನು 20 ಲಕ್ಷ ಮೌಲ್ಯದ ವಸ್ತುವನ್ನು ಅಥವಾ ಆಸ್ತಿಯನ್ನು ಕೊಳ್ಳೋಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ನನಗೆ ನನ್ನ ಆದಾಯಕ್ಕಿಂತಲೂ ಹೆಚ್ಚಿನ ಕ್ರೆಡಿಟ್ ಫೆಸಿಲಿಟಿಯನ್ನು ಬ್ಯಾಂಕಿನವರು ಅಥವಾ ಹಣಕಾಸಿನ ಸಂಸ್ಥೆಗಳು ಕೊಡ್ತಾ ಇರೋದರಿಂದ. ಹೀಗಾಗಿ ಕೊಳ್ಳುವ ವರ್ತನೆ ಮೇಲೆ ಇದು ಕೂಡ ಪ್ರಭಾವ ಬೀರ್ತದೆ ಅಂತ ಹೇಳ್ಬೋದು. ದೆನ್ ಟ್ರೇಡ್ ಸೈಕಲ್ಸ್, ವ್ಯಾಪಾರಿ ಚಕ್ರ ಅಂತ ಹೇಳ್ತೀವಿ ನಾವು. ಈ ವ್ಯಾಪಾರಿ ಚಕ್ರ ಸಹಜವಾಗಿಯೇ ಜನರ ಕೊಳ್ಳುವಿಕೆ ಮೇಲೆ ಪ್ರಭಾವ ಬೀರ್ತದೆ. ಅದು ಹೇಗೆ ಅನ್ನೋದನ್ನು ನೋಡೋದಾದರೆ ಅದಕ್ಕೊಂದು ಎಕ್ಸಾಂಪಲ್ ನಾವು ನೋಡ್ಬೋದು. ಪೀಪಲ್ ಬೈಸ್ ಮೋರ್ ಇನ್ ಪ್ರಾಸ್ಪೆರಿಟಿ ಆ್ಯಂಡ್ ಲೆಸ್ ಇನ್ ಡಿಪ್ರೆಷನ್ ಪೀರಿಯಡ್. ನಾವು ನೋಡ್ತೀವಿ, ನಾವು ಯೂಶ್ವಲಿ ಇನ್ಫ್ಲೇಷನ್, ಡಿಫ್ಲೇಷನ್, ಪ್ರಾಸ್ಪೆರಿಟಿ, ಬೂಮ್, ಡಿಪ್ರೆಷನ್ ಇವೆಲ್ಲ ನೋಡ್ತೀವಿ. ಇಂಥದ್ರೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಜನ ಯಾವಾಗ ಕೊಳ್ಳೋಕೆ ನೋಡ್ತಾರೆ ಅಂತಂದರೆ ಪ್ರಾಸ್ಪೆರಿಟಿ ಸ್ಟೇಜ್ನಲ್ಲಿದ್ದಾಗ. ಅದೇ ಡಿಪ್ರೆಷನ್ ಸ್ಟೇಜ್ ಇತ್ತು ಅಂತಂದರೆ ಆವಾಗ ಜನ ಕೊಳ್ಳೋದನ್ನು ಕಡಿಮೆ ಮಾಡ್ತಿರ್ತಾರೆ. ಹೀಗೆ ಎಕನಾಮಿಕ್ ಫ್ಯಾಕ್ಟರ್ಸ್ಗಳು ಕೂಡ ಸಾಕಷ್ಟು ಪ್ರಭಾವವನ್ನು ಮಾಡ್ತವೆ ಅನ್ನೋದನ್ನು ನೋಡ್ಬೋದು. ಲೈಕ್ವೈಸ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಕೂಡ ಗ್ರಾಹಕರ ಕೊಳ್ಳುವಿಕೆ ಮೇಲೆ ಪ್ರಭಾವ ಬೀರ್ತವೆ. ಅಂಥದ್ರೊಳಗೆ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಕೊಳ್ಬೋದು, ಲೀಗಲ್ ಫ್ಯಾಕ್ಟರ್ಸ್, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, ಎಥಿಕಲ್ ಫ್ಯಾಕ್ಟರ್ಸ್, ಲೈಫ್ ಸೈಕಲ್. ಹೀಗೆ
ಪೊಲಿಟಿಕಲ್ ಫ್ಯಾಕ್ಟರ್ಸ್ಗಳಿಗೆ ನಾವು ನೋಡೋದಾದರೆ ಯೂಶ್ವಲಿ ಪೀಪಲ್ ಪರ್ಚೇಸ್ ಎನಿ ಗೂಡ್ಸ್ ಇನ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಸ್ಟೇಟ್ ಓನ್ಡ್ ಎಕಾನಮಿ. ಕ್ಯಾಪಿಟಲಿಸ್ಟಿಕ್ ಎಕಾನಮಿದೊಳಗೆ ನಾವು ಫುಲ್ ಫ್ರೀಡಮ್ ಇರ್ತದೆ ಯಾವ್ದು ಬೇಕಾದ ವಸ್ತುಗಳನ್ನ ಕೊಳ್ಳೋಕ್ಕೆ. ಆದರೆ ಕಮ್ಯುನಿಸ್ಟಿಕ್ ಅಥವಾ ಸ್ಟೇಟ್ ಓನ್ಡ್ ಎಕಾನಮಿ ಇರ್ತದಲ್ಲ ಅಂತಲ್ಲಿ ಸರ್ಕಾರ ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷ ಅಥವಾ ಅಲ್ಲಿರ್ತಕ್ಕಂಥ ಸರ್ಕಾರ ಯಾವ ವಸ್ತುಗಳನ್ನ ಕೊಳ್ಳೋಕೆ ಹೇಳ್ತದೋ ಅವುಗಳನ್ನ ಮಾತ್ರ ಕೊಡಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ರೆಸ್ಟ್ರಿಕ್ಷನ್ಸ್ ಅಲ್ಲಿ ನೋಡ್ತೀವಿ. ಅದು ಕೂಡ ಗ್ರಾಹಕರ ಕೊಳ್ಳುವಿಕೆ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳ್ಬೋದು. ದ ಲೀಗಲ್ ಫ್ಯಾಕ್ಟರ್ಸ್ ಯೂಶ್ವಲಿ ಫಾರ್ ದಿಸ್ ಪರ್ಪಸ್ ಐ ಕ್ಯಾನ್ ಸೇ ದ್ಯಾಟ್ ಪೀಪಲ್ ಬೈ ಗೂಡ್ಸ್ ಇಫ್ ದ ಲಾಸ್ ಆರ್ ಫೇವರೇಬಲ್ ಟು ಪೀಪಲ್. ವಸ್ತುಗಳನ್ನ ಯಾವಾಗ ಜನ ಕೊಳ್ತಾರೆ ಅಂತಂದರೆ ಆ ವಸ್ತುವನ್ನು ಕೊಳ್ಳೋದ್ರಿಂದ ಗ್ರಾಹಕನಿಗೆ ಪೂರಕವಾಗಿರಬೇಕು. ಅದು ಇಲ್ಲೀಗಲಪ್ಪ ಅದನ್ನು ಕೊಳ್ಳುವಂಗಿಲ್ಲ ಅಂತ ನಂಗೆ ಅನಿಸ್ತು ಅಂತಂದರೆ ಜನ ಅದನ್ನು ಕೊಳ್ಳೋದನ್ನು ಬಿಟ್ಬಿಡ್ತಾರೆ. ದೆನ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಆಲ್ವೇಸ್ ಪೀಪಲ್ ಪ್ರಿಫರ್ಸ್ ಟು ಪರ್ಚೇಸ್ ದ ಸುಪೀರಿಯರ್ ಟೆಕ್ನಾಲಜಿ ಗೂಡ್ಸ್ ಆರ್ ಸರ್ವಿಸಸ್. ಸೊ ಇಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್. ದೆನ್ ಎಥಿಕಲ್ ಫ್ಯಾಕ್ಟರ್ಸ್ a person feels bad while purchasing unethical goods or vulgar books are the best example for this. ಒಳ್ಳೆಯ ವಸ್ತುಗಳನ್ನ ಕೊಳ್ಳಬೇಕಾಗಿತ್ತು ಅಂದರೆ ಗ್ರಾಹಕ ಖುಷಿಯಿಂದ ಕೊಳ್ತಾನೆ. ಆದರೆ ದುಷ್ಪರಿಣಾಮವನ್ನು ಬೀರುವಂಥ ವಸ್ತುಗಳನ್ನೇನಾದರೂ ಕೊಳ್ತಿದ್ದ ಅಂತಂದರೆ ಅಂಥ ಸಂದರ್ಭದೊಳಗೆ ಜನರು ಕೊಳ್ಳುವಾಗ ಬಹಳಷ್ಟು ವಿಚಾರ ಮಾಡ್ತಾರೆ. ದೆನ್ ದ ಲಾಸ್ಟ್ ಫ್ಯಾಕ್ಟರ್ ವಿಚ್ ಆರ್ ಇನ್ಫ್ಲುಯೆನ್ಸಿಂಗ್ ಆನ್ ದ ಕನ್ಸ್ಯೂಮರ್ ಹಿಯರ್ ಈಸ್ ದ ಲೈಫ್ ಸೈಕಲ್. The life cycle of the people start from his childhood, adulthood or adolescent to his old age. For this purpose I can say that children's always likes toys or chocolates, eatables like this, but adolescents always prefers to buy sports goods, entertainment goods, mobiles like this. Likewise, old age people always prefers to buy just what actually needful for them. So friends, these are the few important factors which are very much influencing on the consumer or the buyer behavior. So friends, by this I would like to conclude this session, and friends, in my next presentation I am going to discuss the next topic